ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಕಿರುತೆರೆಯ ಭಕ್ತಿ ಪ್ರಧಾನ ಧಾರಾವಾಹಿಯಾದಂತಹ ದೇವಿ ಸೀರಿಯಲ್ನ ಮೂಲಕ ಕನ್ನಡ ಕಿರುತೆರೆಗೆ ಪರಿಚಯಗೊಂಡಂತಹ ನಾಯಕ ನಟಿ, ಹಾಗೆ ಅಗ್ನಿಸಾಕ್ಷಿ ಸೀರಿಯಲ್ನ ಮೂಲಕ ಕನ್ನಡಿಗರಿಗೆ, ಕನ್ನಡ ಕಿರುತೆರೆಯ ಅಭಿಮಾನಿಗಳಿಗೆ ಹತ್ತಿರವಾದಂತಹ ಮುದ್ದು ಸನ್ನಿಧಿ ಇವರು. ಸೀತಾರಾಮದ ಸೀತೆಯ ಅಭಿನಯದ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾದಂತಹ ನಟಿ, ಕಿರುತೆರೆಯ ಸ್ಟಾರ್ ನಟಿ ವೈಷ್ಣವಿ ಗೌಡ. ಇತ್ತೀಚೆಗಷ್ಟೇ ಇವರ ಎಂಗೇಜ್ಮೆಂಟ್ ನೆರವೇರಿತು. ಇದೀಗ ಜೂನ್ 5 ವಿಶ್ವ ಪರಿಸರ ದಿನದಂದು ಇವರು ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಕೆ ಕಿರುತೆರೆಯಲ್ಲಿ ಮಾತ್ರವಲ್ಲದೆ ಬೆಳ್ಳಿತೆರೆಯಲ್ಲೂ ಕೂಡ ಸಿನಿಮಾ ರಂಗದಲ್ಲಿಯೂ ಹೀರೋಯಿನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇವರ ಅಭಿನಯದ ಗಿರಿಗಿಟ್ಲೆ ಹಾಗೆ ಬಹುಕೃತ ವೇಷಂ ಸಿನಿಮಾಗಳು ಕೂಡ ಕನ್ನಡ ಸಿನಿಮಾಗಳ ಹೊರಗಡೆ ಬಂದಿದೆ. ಹಾಗೆ ಈಕೆ ಇದೀಗ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಛತ್ತೀಸ್ಗಢ ಮೂಲದ ಅಕಾಯ್ ಮಿಶ್ರಾ ಎನ್ನುವಂತಹ ವರನ ಜೊತೆಗೆ ಇವರ ಮದುವೆ ಆಗಿದೆ. ಇದು ಒಂದು ಅರೇಂಜ್ಡ್ ಮ್ಯಾರೇಜ್ ಅಂತ ಕೂಡ ಅವರ ತಾಯಿ ಹೇಳಿದ್ದಾರೆ. ಹಾಗೆ ಈಕೆ ಬೆಂಗಳೂರಿನ ಖಾಸಗಿ ರೆಸಾರ್ಟ್ ನಲ್ಲಿ ನಟಿ ವೈಷ್ಣವಿ ಗೌಡರವರು ಮದುವೆ ಆಗಿರುವಂತದ್ದು. ಮದುವೆಗೆ ಕನ್ನಡ ಕಿರುತೆರೆಯ ಎಲ್ಲಾ ನಟ ನಟಿಯರು ಕೂಡ ಹಾಜರಿದ್ರು. ಅದರಲ್ಲೂ ಕೂಡ ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟಿಯಾಗಿದ್ದಂತಹ ನಟಿ ಅಮೂಲ್ಯರವರು ಇವರ ಆಪ್ತ ಗೆಳತಿ. ಆದ್ರೆ ವೈಷ್ಣವಿ ಗೌಡರವರು ಮತ್ತು ನಟಿ ಅಮೂಲ್ಯರವರು ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಒಟ್ಟಾಗಿ ಓದಿದಂಥವ್ರು. ಇವರಿಬ್ರು ಕೂಡ ಜೊತೆಯಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಅಮೂಲ್ಯರವರು ಮದುವೆ ಆದಂತ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಈವೆಂಟ್ ನಲ್ಲೂ ಅವರ ಹಳದಿ, ಸಂಗೀತ್, ಮೆಹಂದಿ ಎಲ್ಲ ಶಾಸ್ತ್ರದಲ್ಲೂ ಕೂಡ ವೈಷ್ಣವಿ ಗೌಡ ಹಾಗೆ ಅವರ ಸ್ನೇಹಿತ ವರ್ಗ ಅವರ ಜೊತೆಯಲ್ಲಿತ್ತು. ಇದೀಗ ವೈಷ್ಣವಿ ಗೌಡರವರ ಮದುವೆಯ ಪ್ರತಿಯೊಂದು ಈವೆಂಟ್ ನಲ್ಲೂ ಕೂಡ ಖುದ್ದು ಅಮೂಲ್ಯರವರೇ ಮುಂದೆ ನಿಂತ್ಕೊಂಡು ಓಡಾಡ್ತಿದ್ದಾರೆ. ಎಲ್ಲ ಪ್ರೋಗ್ರಾಮ್ ನಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆಯಷ್ಟೇ ನಡೆದಂತಹ ಸಂಗೀತ ಕಾರ್ಯಕ್ರಮದಲ್ಲಿ, ಅದು ಕೂಡ ನಮ್ಮ RCB ಮ್ಯಾಚ್ ಇದ್ದಂತಹ ದಿನ ಜೂನ್ 3ರಂದು ಅವರ ಸಂಗೀತ ಕಾರ್ಯಕ್ರಮ ಇತ್ತು. ಬಹಳಷ್ಟು ಮೋಜು ಮಸ್ತಿಯನ್ನ ಮಾಡಿದ್ರು ರೆಸಾರ್ಟ್ ನಲ್ಲಿ. ಹಾಗೆ ಒಂದು ದೊಡ್ಡ ಸ್ಕ್ರೀನ್ ಮೂಲಕ ಒಂದು RCBಯ ಗೆಲುವನ್ನು ಕೂಡ ಆಚರಿಸಿದ್ರು. ಹಾಗೆ ಇವರ ಜೊತೆಗೆ ನಿವೇದಿತಾ ಗೌಡ, ಹಾಗೆ ಅಗ್ನಿಸಾಕ್ಷಿಯ ಇವರ ಕೋ ಆರ್ಟಿಸ್ಟ್ ಆದಂತಹ ವಿಜಯ್ ಸೂರ್ಯ, ಐಶ್ವರ್ಯ ಸಾಲಿಮಠ, ಹೀಗೆ ಕಿರುತೆರೆಯ ಬಹಳಷ್ಟು ತಾರೆಯರು ಈ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಹಾಗೆ ನವಜೀವನಕ್ಕೆ ಕಾಲಿಡ್ತಿದ್ದಂತಹ ನವ ವಧುವರರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಹಾಗೆ ಅಕಾಯ್ ಮಿಶ್ರಾರವರು ಇವರ ಜೋಡಿ, ಅಂದ್ರೆ ಇವರ ವೈಷ್ಣವಿರವರ ಗಂಡ. ಇವರು ಮೂಲತಃ ಛತ್ತೀಸ್ಗಢದವರು. ಇವರು ವಾಯುಪಡೆಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಇತ್ತೀಚೆಗಷ್ಟೇ ಏರ್ಫೋರ್ಸ್ ನಲ್ಲಿ ವರ್ಕ್ ಮಾಡ್ತಾರೆ ಅಂದಾಗ ಬಹಳಷ್ಟು ಜನ ಅದನ್ನ ತಪ್ಪು ತಿಳ್ಕೊಂಡಿದ್ರು ಅಂತ ಹೇಳಿ ಆಕೆ ನಗ್ನಗ್ತಾನೆ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ರು. ಇವರು ನಮ್ಮ ವಾಯುಪಡೆಯಲ್ಲಿ ಕೆಲಸವನ್ನ ಮಾಡ್ತಿರುವಂತವ್ರು. ಸದ್ಯಕ್ಕೆ ಇವರು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ಮದುವೆ ನಂತರವೇ ಅವರು ಬೆಂಗಳೂರಿನಲ್ಲೇ ಇರೋದಾಗಿ ಕೂಡ ಹೇಳ್ಕೊಂಡಿದ್ದಾರೆ. ಇದೀಗ ವೈಷ್ಣವಿ ಗೌಡ ಅದ್ದೂರಿಯಾಗಿ ಮದುವೆಯನ್ನ ಆಗ್ತಿದ್ದಾರೆ. ಕೆಂಪು ಲೆಹೆಂಗಾದಲ್ಲಿ ಬಹಳ ಮುದ್ದಾಗಿ ಹಾಗೆ ಬಹಳ ಟ್ರೆಡಿಷನಲ್ ಆಗಿ ಅವರು ಕಾಣಿಸ್ಕೊಂಡ್ರು. ಹಾಗೆ ಇವರ ಫೋಟೋಸು ಕೂಡ ಇದೀಗ ಆನ್ಲೈನ್ ನಲ್ಲಿ ಲಭ್ಯ ಇದೆ. ಹಾಗೆ ಇವರ ಕೋಸ್ಟಾರ್ಗಳು, ಅವರ ಸೀರಿಯಲ್ ನಲ್ಲಿ ಅವರ ಜೊತೆಗೆ ಅಭಿನಯಿಸಿದಂತಹ ಎಲ್ಲ ನಟ ನಟಿಯರು, ಹಾಗೆ ಬೇರೆ ಸೀರಿಯಲ್ ನಲ್ಲಿ ನಟಿಸಿದಂತವರು ಕೂಡ ಬಹಳಷ್ಟು ಜನ ಇವರ ಮದುವೆಗೆ ಬಂದಿದ್ರು. ಮೇಘನಾ ರಾಜ್ರವರು ಕೂಡ ಇವರ ಮದುವೆಗೆ ಬಂದು ವಿಶಸ್ಸನ್ನ ಮಾಡಿದ್ರು. ಹಾಗೆ ಬಹಳಷ್ಟು ದೊಡ್ಡ ತಾರಾ ಬಳಗವು ಕೂಡ ಇವರ ಮದುವೆನಲ್ಲಿ ಇತ್ತು ಅಂತ ಹೇಳಲಾಗಿದೆ. ಹಾಗೆ ಬಹಳಷ್ಟು ಜನ ನಟ ವಿಜಯ್ ಸೂರ್ಯರವರು ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿದೆ, ಅವರು ಅವರ ಹೆಂಡತಿಗೆ ಡಿವೋರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆದ್ರೆ ವಿಜಯ್ ಸೂರ್ಯರವರ ಜೊತೆಗೆ ಅವರ ಧರ್ಮ ಪತ್ನಿ ಚೈತ್ರಾರವರು ಕೂಡ ಮದುವೆಗೆ ಆಗಮಿಸಿದ್ರು. ಅವರಿಬ್ಬರಿಗೂ ವಿಶ್ ಮಾಡಿದ್ರು. ಹಾಗೆ ಅವರು ಅವರ ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ಹರಡುತ್ತಿರುವಂತಹ ಗಾಸಿಪ್ಗೆ ಇದುವರೆಗೂ ಕೂಡ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬಹಳಷ್ಟು ಜನ ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಿದ್ದಾರೆ. ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ ಅಂತ ಕೂಡ ಅದ್ರ ಮೂಲಕ ನಾವು ಹೇಳ್ಬೋದು. ಹಾಗೆ ಕಾರುಣ್ಯ ರಾಮ್, ಅಲೋಕ್, ನಿರಂಜನ್, ಹಾಗೆ ಇನ್ನು ಇತ್ಯಾದಿ ದೊಡ್ಡ ತಾರಾ ಬಳಗವೇ ಈ ಒಂದು ಮದುವೆಗೆ ಸಾಕ್ಷಿಯಾಗಿತ್ತು. ಹಾಗೆ ಅದ್ದೂರಿಯಾಗಿ ನಡೆದಂತಹ ಮದುವೆಗೆ ಕೋಟಿ ವೆಚ್ಚವನ್ನ ಅವರ ತಾಯಿ ಮಾಡಿದ್ದಾರೆ. ಯಾಕಂದ್ರೆ ಅವರ ಮದುವೆ ವೈಷ್ಣವಿರವರ ಮದುವೆ ಅವರಿಗೆ ಒಂದು ದೊಡ್ಡ ಡ್ರೀಮ್, ಕನಸಾಗಿತ್ತು ಅವರ ತಾಯಿಗೆ. ಈಗಾಗಲೇ ಅವರು 2 ಎಂಗೇಜ್ಮೆಂಟ್ ನ ಮಾಡ್ಕೊಂಡಿದ್ರು. ವೈಷ್ಣವಿ ಗೌಡ ಅವರ ಮೊದಲ ಎಂಗೇಜ್ಮೆಂಟ್ ಮುರಿದು ಬಿದ್ದಿತ್ತು. ಅದೊಂದು ಅವರು ಮದುವೆಗೆ ನೋಡಿದಂತಹ ಹುಡುಗ ಒಬ್ಬ ದೊಡ್ಡ ಫ್ರಾಡ್ ಆಗಿದ್ದ. ಅದು ಅವರಿಗೆ ಎಂಗೇಜ್ಮೆಂಟ್
ಮದುವಿನ ನಂತರ, ನಿಶ್ಚಿತಾರ್ಥದ ನಂತರ ಅದು ಬೆಳಕಿಗೆ ಬಂದು ಆ ಮದುವೆ ಮುರಿದು ಬಿದ್ದಿತ್ತು. ಅದಾದ ನಂತರ ಅಕಾಯಿರವರು ಅವರ ತಾಯಿಯೇ ನೋಡಿ ನಿಶ್ಚಯಿಸಿದಂತಹ ವರ ಆಗಿದ್ರು, ಅಂದ್ರೆ ಅರೇಂಜ್ ಮ್ಯಾರೇಜ್ ಅವ್ರದ್ದು. ಹಾಗೆ ಇದೀಗ ಅವರು ಛತ್ತೀಸ್ಗಢದ ಮೂಲದ ಅಕಾಯಿರವರು ಕರ್ನಾಟಕ ಮೂಲದ ವೈಷ್ಣವಿ ಅವರನ್ನ ಮದುವೆ ಆಗಿದ್ದಾರೆ. ಆತನಿಗೆ ಕನ್ನಡ ಬರೋದಿಲ್ಲ, ಈಕೆ ಅವರಿಗೆ ಕನ್ನಡ ಕಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವರಿಬ್ಬರ ಜೋಡಿ ಕೂಡ ಬಹಳಷ್ಟು ಚೆನ್ನಾಗಿದೆ, ಮುದ್ದಾಗಿದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಇವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ನಮಗೆ ನಿಜವಾಗ್ಲೂ ಅವರ ಕೆಲಸದ ಮೇಲೆ, ಅವರ ಕಾರ್ಯದ ಮೇಲೆ ನಮಗೆ ಗೌರವ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಇಂತಹ ನಟಿ ತಮ್ಮ ಜೀವನದಲ್ಲಿ ಸುಖಮಯವಾಗಿ ಸಂತೋಷವಾಗಿ ಇರಲಿ, ಅವರ ಮದುವೆಯ ಜೀವನಕ್ಕೆ ನಾವು ಕೂಡ ಶುಭ ಹಾರೈಸೋಣ. ಹಾಗೆ ಅವರ ಎಲ್ಲ ಈವೆಂಟ್, ಅವರ ಅರಿಶಿನ ಶಾಸ್ತ್ರ, ಮೆಹಂದಿ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅಮೂಲ್ಯರವರು ಹಾಗೆ ಅವರ ಸಹ ಸ್ನೇಹಿತರು ಕೂಡ ಜೊತೆಯಾಗಿದ್ರು. ಅವರ ಮುಂಬರುವ ಜೀವನ ಕೂಡ ಸಂತೋಷವಾಗಿ ಇರಲಿ. ಈಗಿನ ಡಿವೋರ್ಸ್ಗಳು ಏನಾಗ್ತಾ ಇರುತ್ತಲ್ಲ, ಒಂದು ಮದುವೆ ಆಗಿ ಒಂದು ವರ್ಷಕ್ಕೆಲ್ಲ ಡಿವೋರ್ಸ್ನ ತಗೊಳ್ಳುವಂತಹ ಸಿಚುಯೇಷನ್ಗಳು ಬಂದಿದೆ. ಆದರೆ ವೈಷ್ಣವಿಯವರು ಬಹಳ ಮೆಚ್ಯೂರ್ಡ್ ಪಾತ್ರಗಳನ್ನ ಮಾಡಿದಂಥವ್ರು ಚಿಕ್ಕ ವಯಸ್ಸಿನಲ್ಲೇ. ಹಾಗೆ ಆಕೆ ಪ್ರಬುದ್ಧ ನಟಿಯೂ ಕೂಡ ಹೌದು, ಪ್ರಬುದ್ಧವಾಗಿ ಡಿಸಿಷನ್ ತಗೊಳ್ತಾರೆ. ಹಾಗೆ ಅವರು ಆರಿಸ್ಕೊಂಡಿರುವಂತಹ ಒಪ್ಕೊಂಡಿರುವಂತಹ ಹುಡುಗರು ಕೂಡ ಒಳ್ಳೆಯ ಕೆಲಸದಲ್ಲಿ, ಒಳ್ಳೆಯ ಜವಾಬ್ದಾರಿಯುತ ಕೆಲಸದಲ್ಲಿ ಇರುವಂತ ಕಾರಣ ಅವರ ಜೀವನ ಮುಂದೆ ಚೆನ್ನಾಗಿರುತ್ತೆ ಅಂತ ಬಯಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಹಾಗೆ ನವಜೀವನಕ್ಕೆ ಕಾಲಿಡ್ತಾ ಇರುವಂತಹ ವೈಷ್ಣವಿರವರಿಗೆ ನಮ್ಮ ಪರವಾಗಿ, ನಮ್ಮ ಚಾನೆಲ್ನ ಪರವಾಗಿ ಹಾಗೂ ಕರ್ನಾಟಕದ ಪರವಾಗಿ ಮದುವೆಯ ಶುಭಾಶಯಗಳನ್ನ ಕೋರೋಣ. ಎಲ್ಲರಿಗೂ ಧನ್ಯವಾದಗಳು.